ಇವತ್ತು ಒಂದು ಐತಿಹಾಸಿಕ ಒಂದು ಘಟನೆ ಆಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ಒಂದು ಸತತ ಪ್ರಯತ್ನ ಹಾಗೂ ಅವರ ದೃಢ ಸಂಕಲ್ಪ ಒಂದು ಇದರಲ್ಲಿ ಸ್ಪೇಸ್ ಇದರಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿ, ಆ ರಿಸ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ 9 ತಿಂಗಳ ನಂತರ ಇವತ್ತು ಭೂಮಿಗೆ ಮರಳಿ ಬರ್ತಾ ಇದ್ದಾರೆ. ಐ ಥಿಂಕ್ ನಾವು ಇದನ್ನ ಸಕ್ಸಸ್ ಆಗಿ ತಗೊಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿ ನಾಸಾ ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆಗೋದ್ರಲ್ಲಿ ನಮ್ಮ ಭಾರತಕ್ಕೂ ಕೂಡ ಅದರದೇ ಆದ ಒಂದು ಫೆಸಿಲಿಟೀಸ್ ಸಿಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಲ್ಲಿ ನಾಸಾ ಕಡೆಯಿಂದ ತುಂಬಾ ನಮಗೆ ಸಪೋರ್ಟ್ ಆಗೋದು ತುಂಬಾ ಇದೆ. ನಮ್ಮ ಇಸ್ರೋ ಹಾಗೂ ನಾಸಾ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡುತ್ತೆ ಈ ವಿಷಯಗಳಲ್ಲಿ. ಸೊ ಇವತ್ತು ವಿಲಿಯಮ್ಸ್ ಅವರು ಬರ್ಲಿ, ಸುನೀತಾ ವಿಲಿಯಮ್ಸ್ ಅವರು ಬರ್ಲಿ ಕೆಳಗಡೆಗೆ, ಸೇಫ್ ಆಗಿ ಲ್ಯಾಂಡ್ ಆಗಲಿ. ಯಾಕಂದ್ರೆ ಅದೇ ಒಂದು ಇಫ್ ಯು ಗೋ ಬ್ಯಾಕ್ ಲಾಸ್ಟ್ ನಿನ್ನೆ ನಮ್ಮ ಚಾವ್ಲಾ ಅವ್ರದ್ದು ಬರ್ಡೇ ಇತ್ತು. ಅವರು ನಿಮ್ಗೆ ಗೊತ್ತೇ ಇದೆ, ಬಂದಾಗ ಅವ್ರದ್ದು ದುರಂತಕ್ಕೆ ಎಡವಟ್ಟಾಗಿತ್ತು. ಈ ಸಲ ಇವರು ನಮ್ಮ ಪ್ರೇಯರ್ಸ್ ಎಲ್ಲರೂ ನಾವು ಪೂಜೆ ಮಾಡೋಣ, ನಮ್ಮ ಭಾರತಕ್ಕೆ ನಮ್ಮ ಭೂಮಿಗೆ ಮರಳಿ ಬರಲಿ ಅಂತ ಹೇಳ್ತಾ, ನಮ್ಮ ಸುನೀತಾ ವಿಲಿಯಮ್ಸ್ ನಮ್ಮ ಭಾರತೀಯರೇ ಆಗಿರ್ಬೋದು, ಅವರು ನಮ್ಮ ಮೂಲ US ಅವರಾಗಿದ್ರು, ಮೂಲ ಬಂದು ಭಾರತೀಯರೇ. ಸೊ ಅವರು ಬರಲಿ, ನಮ್ಮ ದೇಶಕ್ಕೆ ಇದು ಕೂಡ ಹೆಮ್ಮೆ ಅಂತ ಹೇಳ್ತಾ, ಅವ್ರಿಗೋಸ್ಕರ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಒಂದು ಒಳ್ಳೆ ಸುದ್ದಿ ಸಿಗಲಿ ನಮಗೆಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.